ಮನೆ ಕೆಲಸ, ಜವಾಬ್ದಾರಿಗಳು, ವಯಸ್ಸು, ಮನಸ್ಸು, ದೇಹ ಎಲ್ಲ ಖಾಲಿಯಾದ ಅನುಭವ. ಇದು ಮಧ್ಯ ವಯಸ್ಸಿನ ಸ್ಥಿತಿ. ಇಂತಹ ಹೊತ್ತಿನಲ್ಲಿ ಒಂದು ಪವಾಡನೋ, ಒಂದು ಆಯ್ಕೆನೋ ನಡೆದ್ಬಿಟ್ರೆ ಎಷ್ಟು ಸಂತೋಷ ಅಲ್ವಾ? ಈ ಸಂತೋಷವನ್ನು ಇವತ್ತು ಅವಲೋಕಿಸ್ತಾ ನನ್ನ ಅನುಭವವನ್ನು, ನನ್ನ ಜೀವನ ಪಾಠವನ್ನು ಹಂಚ್ಕೊಳ್ತೀನಿ. ನನ್ನ ಮಗನಿಗೆ ನೀರು ಅಂದರೆ ತುಂಬ ಇಷ್ಟ. ಅವನಿಗೆ ಸಣ್ಣ ವಯಸ್ಸಿನಿಂದನೇ ನೀರಾಡೋದಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. मछली जल की रानी है, उसका जीवन पानी है. हाथ लगाओ तो डर जाएगी, बाहर निकाल दो तो मर जाएगी. ಹಾಗಾಗಿ ನೀರು ಅಂದರೆ ಪ್ರಾಣ. ಮಳೆಯಲ್ಲಿ ತೊಯ್ಯೋದು ಅಂದರೆ ಅವನಿಗೆ ಇಷ್ಟ. ಹೋಳಿ ಆಡೋದು ಅಂದರೆ ಇಷ್ಟ. ಮನೆ ಒಳಗಡೆನೆ ಟೆರೆಸ್ ಮೇಲೆ ಎಲ್ಲ ಪೂಲ್ ಹಾಕಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಆಟ ಆಡಿಸಿದ್ದೀನಿ. ಆದರೆ ಈ ವರ್ಷ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಆ ಆನ್ಲೈನಲ್ಲಿ ಸಿಗುವಂತಹ ಪೂಲು ಅವನಿಗೆ ಚಿಕ್ಕದು. ಅದಕ್ಕೆ ಏನು ಮಾಡಬೇಕು? ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ರೆ ಸರಿ, ಬೇಸಿಕ್ ಕಲ್ತಂಗಾಯಿತು, ಜೊತೆಗೆ ಅವನ ನೀರಾಟದ ಆಸೆನೂ ಈಡೇರಿಸಿದಂಗಾಯಿತು ಅಂತ ಯೋಚನೆ ಮಾಡಿ ನಮ್ಮ ಮನೆಯವ್ರ ಹತ್ರ ಕೇಳಿದೆ. ಅವರು ಓಕೆ ಅಂತ ಹೇಳಿದ್ರು. ನೀನು ಬೇಕಾದರೆ ಕಲಿ ಅಂತ ಹೇಳಿದ್ರು. ಸರಿ, ನನಗೆ ಕಲಿಯೋದಕ್ಕೆ ಹಿಂಜರಿಕೆ. ಯಾಕೆ? ಮೊಟ್ಟ ಮೊದಲನೇದಾಗಿ ಹೆಣ್ಮಕ್ಳು ಸ್ವಿಮ್ಮಿಂಗ್ ಮಾಡೋದು ಈ ವಯಸ್ಸಿನಲ್ಲಿ ಸ್ವಲ್ಪ ಮುಜುಗರದ ಸಂಗತಿ. ಆಮೇಲೆ ಅಲ್ಲಿ ಯಾವ ಥರ ಕೋಚಿಂಗ್ ಇರುತ್ತಾರೋ, ಕೋಚಿಂಗ್ ಕೊಡ್ತಾರೋ, ಹೇಗಿರ್ತಾರೋ, ಏನಿರುತ್ತೋ ಅದು ಒಂದು ಭಯ ಬೇರೆ. ಹಾಗಾಗಿ ಸುಮ್ಮನೆ ನಾನು ಮಗನಷ್ಟೇ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿದೆ. ಆಮೇಲೆ ಮಗ ಸೇರಿಕೊಂಡು 2-3 ದಿವಸ ನೋಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಈ ಕೋಚ್ಗಳೆಲ್ಲ ಸುರಕ್ಷಿತ, ಪರವಾಗಿಲ್ಲ, ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ, ಈ ಥರ ಎಲ್ಲ ಅಂದಮೇಲೆ ನಿಧಾನಕ್ಕೆ ನಮ್ಮ ಪಕ್ಕದ ಮನೆಯವ್ರ ಹತ್ರ ಕೇಳಿದೆ. ಅವರು ತಾನೂ ಬರ್ತೀನಿ, ಹೋಗೋಣ, ಇಮ್ಮಿಡಿಯೇಟಾಗಿ ಸೇರ್ಕೊಳ್ಳೋಣ ಅಂತ ಹೇಳಿದರು. ಸೊ ಹೀಗೆ ಒಬ್ಬೊಬ್ಬರೇ ಹೆಣ್ಮಕ್ಳು ಸೇರಿ ಒಂದು 4-5 ಜನ ಆದ್ವಿ. ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಸ್ವಿಮ್ಮಿಂಗ್ ಕ್ಲಾಸು. ಉಳಿದವರಿಗೆಲ್ಲ 3 ಕ್ಲಾಸ್ ಆಗಲೇ ಆಗೋಗಿತ್ತು. ನಾವು ಪುಟ್ಟ ಮಕ್ಕಳವರೆಲ್ಲ, ನಾವು ದೊಡ್ಡವರು, 30ಇಂದ 65ವರೆಗಿನ ಈ ನಾವು ಹೆಂಗಸರ ತಂಡ ನೀರಿಗಿಳಿತು 4ನೇ ದಿವಸ. 4ನೇ ದಿವಸ ನೀರಿಗೆ ಇಳಿದ ಮೊದಲನೇ ದಿವಸ ಒಬ್ಬ ಜೀವನದಲ್ಲಿ ನೀರಾಡಿದ್ದು ಯಾವುದೋ ಕಾಲದಲ್ಲಿ ಚಿಕ್ಕವರಿದ್ದಾಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೆ. ಶಾಲ್ಮಲಾ ನದಿಯ ತಟ್ಟದಲ್ಲಿ ನನ್ನ ದೊಡ್ಡಮ್ಮನ ಮನೆ ಇತ್ತು, ಅಲ್ಲಿ ಆಟ ಆಡ್ಕೊಂಡಿದ್ದ. ಆವಾಗ ಏನು ಅಷ್ಟು ಕಲಿಬೇಕು, ಸ್ವಿಮ್ಮಿಂಗ್ ಅಂದರೆ ಮಹಾನ್ ಅವಶ್ಯಕ ಸ್ಕಿಲ್ಲು, ಇದೆಲ್ಲ ಯೋಚನೆ ಮಾಡುವ ವಯಸ್ಸಲ್ಲ. ಸುಮ್ಮನೆ ಆಟ ಆಡಿಕೊಂಡು, ನೀರಾಡಿಕೊಂಡು, ಮರಳಲ್ಲಿ ಮನೆ ಕಟ್ಕೊಂಡು ಬರ್ತಾ ಇದ್ದೆ. ಬಟ್ ಈಗ ಸ್ವಿಮ್ಮಿಂಗ್ ಕಲಿಯೋದು ಒಬ್ಬ ನಿಜವಾಗ್ಲೂ ತುಂಬ ದೊಡ್ಡ ಯುದ್ಧ ಅಂತ ಅನ್ನಿಸುವ ಹಾಗೆ ಆಯಿತು. ಯಾಕೆಂದರೆ ನೀರು ನಾವೇ ನೋಡಿರಲಿಲ್ವಲ್ಲ, ಅದು ಎದೆ ಮಟ್ಟಕ್ಕೆ ನೀರು. ಸೊ ಆ ನೀರಲ್ಲಿ ನಾವು ಇಳಿದ್ವಿ. ನಾನು ಇಳಿದ ಮೇಲೆ ಅಲ್ಲಿ ನೀರಿನ ಭಯ ಹೇಗಿರುತ್ತೆ ಅಂತ ಗೊತ್ತಾಯಿತು. ಜೀವನದಲ್ಲಿ ನಿಮ್ಗೆ ಯಾರಿಗಾದರೂ ಸುಸೈಡ್ ಮಾಡ್ಕೊಬೇಕು, ಖಿನ್ನತೆ ಇದೆ, ತುಂಬ ಬೇಜಾರಿದೆ ಅಂತಂದರೆ ನೀವು ಒಂದು ಸಾರಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಇಳಿದು ಅಲ್ಲಿ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಯತ್ನ ಮಾಡಬೇಕು. ಇದು ನನ್ನ ಕಳಕಳಿಯ ಸಲಹೆಯನ್ನೇ, ವಿನಂತಿಯನ್ನೇ, ಅನುಭವನೇ. ಆ ಹೊತ್ತಿನಲ್ಲಿ ಜೀವಕ್ಕೆ ಎಷ್ಟು ಭಯ ಕೊಟ್ಟಿದ್ದಾನೆ ದೇವರು. ಈ ಪ್ರಕೃತಿ ಈ ಜೀವಕ್ಕೆ ತನ್ನ ಅಸ್ತಿತ್ವವನ್ನು ಹಿಡಿದಿಟ್ಟುಕೊಳ್ಳುವ ಎಷ್ಟು ಆಸೆ ಕೊಟ್ಟಿದ್ದಾನೆ ಅಂತ ಮೊಟ್ಟ ಮೊದಲು ನನಗೆ ಅಮೇಝಿಂಗ್ ಅನಿಸ್ಬಿಡ್ತು. ಇಷ್ಟು ಸಂತೋಷ, ಒಂಥರ ಆವಿಷ್ಕಾರ ನಮ್ಮ ದೇಹದ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ. ಓ ಗಾಡ್, ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ನೀರಿನ ಒಂದೊಂದು ತಲ್ಲಣಗೊಳ್ಳುವ ತಣ್ಣನೆಯ ಭಾವ ಇದೆಯಲ್ಲ, ಅದು ತುಂಬ ಗಾಢವಾಗಿ ನನ್ನ ಮೇಲೆ ಪರಿಣಾಮ ಬೀರ್ತು. ಹಾಗಾಗಿ ಬೇಗ ನಾನು ಕಲಿಬೇಕು ಅನ್ನೋ ಇದರಲ್ಲಿ ಉಸಿರಾಟ ಹಾಗೆ ಮಾಡಬೇಕು ಅಂತ ಹೇಳಿದ್ರು. ನಾನು ಯೋಗ ಬೇರೆ ಮಾಡ್ತೀನಲ್ಲ, ಯೋಗಾಭ್ಯಾಸದ ಇದರಲ್ಲಿ ಉಸಿರನ್ನು ತಗೊಂಡು ಬಿಡೋಕ್ಕೆ ಹೋಗಿ ನೀರನ್ನ ಫಸ್ಟ್ ದಿವಸನೇ ನೆತ್ತಿಗೆ ಹಚ್ಕೊಂಡೆ. ಓ ಇದು ಆಗಲ್ಲ, ಇದಕ್ಕೂ ಒಂದು ಟ್ರಿಕ್ ಇದೆ, ನಾನು ಸರಿಯಾಗಿ ಕಲ್ತ್ಕೋಬೇಕು ಅಂತ ಮನೆಗೆ ಬಂದು ಯೂಟ್ಯೂಬು, AI, ಮಗ ಎಲ್ಲರನ್ನೂ ಕೇಳಿ ನಾನು ಮಾರನೇ ದಿವಸ ಹೋದಾಗ ನಿಧಾನಕ್ಕೆ ನೀರಿನ ಆಟ ಸ್ವಲ್ಪ ಗೊತ್ತಾಯಿತು. ಆವಾಗ ಮುಳುಗೋದು ಕಷ್ಟ ಅನಿಸ್ಲಿಲ್ಲ. ನೀರಲ್ಲಿ ಮುಳುಗೋದಿದೆಯಲ್ಲ, ಫಸ್ಟ್ ಡೇ ಅಥವಾ 2ನೇ ದಿವಸ ನಿಮಗೆ ನೀರಲ್ಲಿ ಮುಳುಗೋದಿದೆಯಲ್ಲ, ಅದು ಬಹಳ ಕಷ್ಟ. ದೇಹ ನಾನು ಹೆದರ್ಕೊಂಡು ಸಾಯೋದನ್ನು ಮುಳುಗಿಸ್ತೀನಿ ಅಂದರೆ ಸುಲಭಕ್ಕೆ ಒಪ್ಕೊಳ್ಳಲ್ಲ. ಅದು
40 ವರ್ಷಗಳು, 50 ವರ್ಷಗಳು, 60 ವರ್ಷಗಳು ಅದಂತೂ ಕೇಳೋದೇ ಬೇಡ. ಅಷ್ಟು ಸುಲಭಕ್ಕೆ ಮನಸ್ಸು ನೀರಲ್ಲಿ ಮುಳುಗೋದಕ್ಕೆ ಒಪ್ಪೋದಿಲ್ಲ. ಅಂತೂ ಮುಳುಗಿಸ್ಬಿಟ್ಟೆ. ಆಯಿತು, ಮನೆಗೆ ಬಂದು ಮೂರನೇ ದಿವಸಕ್ಕೆ ಸ್ವಲ್ಪ ಭಯ ಹೋಯಿತು, ಮುಳುಗೋದಕ್ಕೆ ಶುರುವಾಯಿತು. ಇವಾಗ ತೇಲೋದನ್ನು ಕಲಿಸ್ತಾ ಇದ್ದಾರೆ. ನನ್ನ ಮಗ ಅದಾಗಲೇ ಕೈ ಬಿಟ್ಟು ಕಾಲು ಬಿಡ್ದು ಸ್ವಿಮ್ ಮಾಡೋದಕ್ಕೂ ರೆಡಿ ಆಗಿಬಿಟ್ಟಿದ್ದಾನೆ. ಅಷ್ಟು ಕ್ಲಾಸು ಆಗಿದೆ, ಅವನು ಅಷ್ಟು ಬೇಗ ಕಲಿತು ಬಿಟ್ಟಿದ್ದಾನೆ. ಸೊ ಇವಾಗ ನನ್ನ ಮಗನ ಹತ್ರ ಕೇಳಿದೆ. ಅವನು ಹೇಳ್ದ, ಅಮ್ಮ ನೀರಿಗೆ ಹಾಕಿದ್ರೆ ಯಾವುದು ವಸ್ತುನೂ ಏನಾಗುತ್ತೆ, ಬೌನ್ಸ್ ಆಗುತ್ತೆ. ಅದೇ ಥರ ನಿನ್ನ ದೇಹನೂ ಬಿಟ್ಬಿಡು, ಅದು ಬೌನ್ಸ್ ಆಗಿ ತೇಲ್ ಬರೋ ತನಕ ಉಸಿರು ಕಟ್ಕೊಂಡು ಮನ್ಕೋ, ಆವಾಗ ನಿನ್ನ ಮುಂದೆ ಬರುತ್ತೆ. ಎಂಥ ಚೆನ್ನಾಗಿ ಹೇಳ್ಕೊಟ್ಟ ನೋಡಿ. ನಾನು ಹಂಗೆ ಮಾಡಿದೆ. ಮೂರನೇ ದಿವಸ ಬೆಳಿಗ್ಗೆ ಬಂದ್ಬಿಡ್ತು ಸ್ವಿಮ್ಮಿಂಗ್ ಅಲ್ಲ, ತೇಲೋದು ಬಂತು. ಸೊ ತೇಲೋದು ಬಂದುಬಿಟ್ರೆ ಸ್ವಿಮ್ಮಿಂಗಲ್ಲಿ ಫಸ್ಟ್ ಸ್ಟೆಪ್ ಬಂದಂಗೆ, ಆಮೇಲೆ ತೇಲೋದು ಬಂತು, ಕಿಕ್ಕಿಂಗ್ ಹೊಡೆಯೋದು ಬಂತು, ಕೈ ಮೂಮೆಂಟ್ ಬಂತು, ಎಲ್ಲ ಬಂತು. 5ನೇ ದಿವಸಕ್ಕೆ ಅಂತೂ ಸಿದ್ಧ ಆಗಬೇಕು. ಆದರೆ ಏನು ಮಾಡ್ತೀರಾ, 4ನೇ ದಿವಸಕ್ಕೆ ಹೆಣ್ಮಕ್ಳ ಸಮಸ್ಯೆ, ದೈಹಿಕ ಸಮಸ್ಯೆ, ಹುಟ್ಟಿದಾಗ್ಲಿಂದ ನೀರಲ್ಲಿ ನೋಡಿಲ್ಲ, ಟೆಂಪ್ರೇಚರ್ ಅಡ್ಜಸ್ಟ್ ಆಗಿಲ್ಲ, ಒಂದೇ ಸಾರಿ ಹೊಸ ವ್ಯಾಯಾಮ ಬೇರೆ, ಫುಲ್ಲು ಸುಸ್ತು, ಮಂತ್ಲಿ ಕೋರ್ಸು, ಜ್ವರ ಎಲ್ಲ ಬಂದುಬಿಡ್ತು. ಆವಾಗ ದೇಹ ಹೇಳಿತು, ನೋಡು ಎಷ್ಟು ಮುಂದೆ ಹೋಗ್ತೀಯಾ ಅಷ್ಟೇ ಹೋಲ್ಡ್ ಮಾಡೋದು ಮುಖ್ಯ, ಹಿಂದೆ ಹೋಗೋದು ಮುಖ್ಯ, ನಿಂತ್ಕೊಳ್ಳೋದು ಮುಖ್ಯ, ಪಾಸ್ ತಗೊಳ್ಳೋದು ಮುಖ್ಯ. ಸುಮ್ಮನೆ ನಾವು ನೋಡಿ ಕೆಲಸ ಮಾಡ್ತಾ ಇರ್ತೀವಿ, ಹೆಂಗಸರಾಗಲಿ ಗಂಡಸರಾಗಲಿ, ಹೊರಗಡೆ ಒಳಗಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು ನಾವು ನಮಗೋಸ್ಕರ ಒಂದು ಸಮಯವನ್ನು ತೆಗೆದುಕೊಳ್ಳೋದೇ ಇಲ್ಲ, ಪಾಸ್ ಮಾಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮೊಳಗಡೆ ಒಂದು ಪರಿಶ್ರಮದ ಸ್ವಭಾವ ಹಿಂದೆಗಿತಾ ಹೋಗುತ್ತೆ. ಏನೋ ಯಾಂತ್ರಿಕವಾಗಿ ಕಲಿಬೇಕಲ್ಲ, ಮಾಡಬೇಕಲ್ಲ, ಆಗುತ್ತಲ್ಲ, ಈ ಥರ ಆಗೋಗುತ್ತೆ. ಸೊ ಈ 3-4 ದಿವಸ 6 ದಿವಸಗಳ ಅಬ್ಸೆನ್ಸ್ ನನಗೆ ಒಂದು ಶಕ್ತಿಯನ್ನು ಕೊಡ್ತು. ನಾನು ಅವಲೋಕಿಸ್ಕೊಳ್ಳಬಲ್ಲಂತಂದೆ, ನಾನು ಎಲ್ಲಿ ತಪ್ತಿದ್ದೀನಿ, ನೀರಲ್ಲಿ ನಾನು ಹೇಗೆ ಇದ್ದರೆ ಏನಾಗುತ್ತೆ, ಇದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ 4ನೇ ಕ್ಲಾಸು ನನಗೆ, ಅವರಿಗೆಲ್ಲ ಆಗಲೇ 9 ಅಥವಾ 10ನೇ ಕ್ಲಾಸ್ ಆಗಿತ್ತು. ನಾನು ಹೋದರೆ ಅಲ್ಲಿ ನನಗೇನೋ ಬರೋದೇ ಇಲ್ವೇನೋ ಅಂತ ಒಂದು ಸ್ವಲ್ಪ ಹೊತ್ತಂಕ ತುಂಬ ಗಾಬರಿ ಆಯಿತು. ಏನು ಬರ್ತಾನೆ ಇಲ್ಲ ಅಂತ. ಆವಾಗ ನನ್ನ ಈ 4-5 ದಿವಸಗಳ ಮನಸ್ಸಿನ ಅವಲೋಕನ ಇತ್ತಲ್ಲ, ಅದನ್ನು ನೆನ್ಪು ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ. ಬಂದೇ ಬಿಡ್ತು ನೋಡಿ. ಕಿಕ್ಕಿಂಗು ಬಂತು, ಹ್ಯಾಂಡ್ ಮೂಮೆಂಟು ಬಂತು. ಎಸ್, ನಾನು ಕಲಿತ ಅಂತ ಒಂದು ಖುಷಿ ಆಯಿತು. ಆದರೆ ನಿಜವಾದ ಯುದ್ಧ ಯಾವಾಗ ಆಗುತ್ತೆ ಅಂದರೆ, ಈಗ ಒಂಥರ ಲವ್ ಆಯಿತು, ಮದುವೆ ಆದಮೇಲೆ ಸಂಸಾರ ಶುರುವಾಗುತ್ತಲ್ಲ, ಹಾಗೆ ಈಗ ಮೊದಲೆಲ್ಲ ಮಜವಾಗಿತ್ತು, ನೀರಾಟ ಆದಂಗೆ ಆಗಿತ್ತು, ಉಸಿರು ಕಳೆಯೋ ಒಂಥರ ಕಲಿಕೆ ಇದೆಯಲ್ಲ, ಅದು ಒಂಥರ ಮಜಾನೂ ಕೊಡ್ತಾಯಿತ್ತು, ಅಷ್ಟೇನು ಶ್ರಮ ಅನ್ನಿಸ್ತಾ ಇರಲಿಲ್ಲ. ಆದರೆ 2 ಅವರ್ ತಗೊಂಡು 20 ಕ್ಲಾಸ್ನ ಮುಗಿಸುವಾಗ ನಿಜವಾಗ್ಲೂ ಪರೀಕ್ಷೆ ಶುರುವಾಯಿತು. ನನಗೆ ಕೈ ಕಾಲು ಆಡಿಸಿದ್ರೆ ಉಸಿರಾಡೋಕ್ಕಾಗಲ್ಲ, ಉಸಿರಾಡಿದ್ರೆ ಕೈ ಕಾಲು ಆಡೋಕ್ಕಾಗಲ್ಲ, ಸುಸ್ತು ಅಂದರೆ ಸುಸ್ತು, ಅರ್ಧ ನೀರಲ್ಲಿ ನಿಂತ್ಕೊಂಡು ಅಂತೂ ಇಂತೂ 2 ಅವರ್ಸ್ ಪ್ರಾಕ್ಟೀಸ್ ಮಾಡಿದೆ ಅಂತ ಅಂದ್ಕೊಂಡು ಮನೆಗೆ ಬರೋ ಹಾಗಾಯಿತು. ಹೀಗೆ ಒಂದಾದಮೇಲೆ ಒಂದು ಕಲಿತಾ ನಿಧಾನಕ್ಕೆ ಇಡೀ ಪೂಲ್ನ 1-2-3 ಸಾರಿ ಕಂಟಿನ್ಯೂಸ್ ಆಗಿ ಸ್ವಿಮ್ ಮಾಡುವಷ್ಟು ಶಕ್ತಿಯನ್ನು, ಕಲಿಕೆಯನ್ನು ಗಳಿಸ್ಕೊಂಡೆ. ಈಗ ನಾನು ನಿಮ್ಮ ಜೊತೆ ಒಂದಷ್ಟು ವಿಷಯಗಳು ಶೇರ್ ಮಾಡಬೇಕು. ಇಲ್ಲಿ ತನಕ ನೀವು ಜೊತೆಗಿದ್ದರೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೋಬೇಕು. ಯಾಕೆಂದರೆ ಇವತ್ತಿಗೆ ನಾನು ಹೇಳೋದಿದೆಯಲ್ಲ, ಅದು ಗಂಡಸರಲ್ಲಿ ಹೆಂಗಸರಲ್ಲಿ, ಎಸ್ಪೆಷಲಿ ನನ್ನಂತಹ ಹೆಣ್ಣು ಮಕ್ಕಳು ಇನ್ನು ಮುಂದೆ ಒಂದು ಚೂರು ಬಿಡದೆ ನೋಡ್ಕೊಳ್ಳಿ. ಸ್ವಿಮ್ಮಿಂಗು ಈ ಏಜ್ಗೆ ತುಂಬ 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 ಹೆಲ್ಪ್ ಮಾಡುತ್ತೆ. ಅದು ಆಫ್ಟರ್ 40 ಏನಂದರೆ ಮೆನೋಪಾಸ್ ಹತ್ತಿರ ಬರ್ತಾ ಇದ್ದಂಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಬೇರೆ ಕಾಯಿಲೆಗಳಿದ್ದರೆ ಅದು ಸ್ವಿಂಗ್ ಆಗುತ್ತೆ, ಲೋ BP, ಹೈ BP, ಬ್ಲಡ್ ಪ್ರೆಷರ್, ಥೈರಾಯ್ಡ್, ತುಂಬ ಸಮಸ್ಯೆಗಳು ಇರ್ತವೆ ಹೆಣ್ಮಕ್ಳಿಗೆ. ಅದಕ್ಕೆಲ್ಲ ಇದೊಂಥರ ವಾಟರ್ ಥೆರಪಿಯಾಗಿ ಕೆಲಸ ಮಾಡುತ್ತೆ. ನೀವು ಸರಿಯಾಗಿ ಡಾಕ್ಟ್ರ್ ಹತ್ರ ಒಂದು ಸಾರಿ ಮಾತಾಡಿಕೊಂಡು ನಿಮ್ಮ ಕಂಡೀಷನ್ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ದ ಬೆಸ್ಟ್. ನನಗಂತೂ ಹೇಳ್ತೀನಲ್ಲ, 1 ವಾರಕ್ಕೆ 4 kg ಅಷ್ಟು ತೂಕ ಹಿಡಿದೋಯ್ತು, ನಿದ್ದೆ ಚೆನ್ನಾಗಿ ಬರೋದಕ್ಕೆ ಶುರುವಾಯಿತು, ಹಸು ಏನು ಅಂತ ಗೊತ್ತಿದ್ದವ್ರು ಒಂದು ಸಾರಿ ಟ್ರೈ ಮಾಡಬೇಕು ಸ್ವಿಮ್ಮಿಂಗ್ನ.
ಹಸು ಅಂದರೆ ಹಸು, ಗ್ಯಾಸ್ ಟ್ರಬಲು, ಹಸುವಿನ ಪ್ರಾಬ್ಲಮ್ಮು, ಇಂಡೈಜೆಷನ್ನು ಏನೇನಿದೆ ಎಲ್ಲ ಹೊಟ್ಟೆದು ಸರಿ ಹೋಗುತ್ತೆ. ಜೊತೆಗೆ ಮಾನಸಿಕ ಸಮಸ್ಯೆ, ಮನೋತ್ಸಾಹ, ಒಂದು ಉತ್ಸಾಹ ಜೀವನದಲ್ಲಿ ನಾನು ಹಿಂದೆ ಒಂದು ಲೈವಲ್ಲಿ ಮಾಡಿ ಹಾಕಿದ್ದೆ. ಯಾಕೆ ಕಂಟಿನ್ಯೂಸ್ ಆಗಿ ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಹೋಯಿತು ಆ ಒಂದು ಡಿಸೈರ್, ಇಚ್ಛಾಶಕ್ತಿ? ಈ ಜೀವನದ ಹೊಡೆತಗಳ ಯುದ್ಧದಲ್ಲಿ ಎಷ್ಟೋ ಸಾರಿ ಸೋತು ಸುಣ್ಣ ಆಗ್ಬಿಟ್ಟು ಏನೋ ಬೇಡಪ್ಪ ಅಂತ ಆಗ್ಬಿಡುತ್ತೆ. ಅಂತಹ ಹೊತ್ತು ಕೂಡ ಇದು ಮಧ್ಯ ವಯಸ್ಸು. ಅಂಥ ಹೊತ್ತಲ್ಲಿ ನೀವು ಒಂದ್ಸರಿ ನೀರಿಗಿಳಿದು ನಿಮ್ಮನ್ನು ನೀವು ಕಂಡುಕೊಳ್ಳುವ ಒಳ್ಳೆಯ ಉಪಾಯ ಈ ಸ್ವಿಮ್ಮಿಂಗು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತಾ, ನನಗೆ ಒಳ್ಳೆಯ ಇವರು ಸಿಕ್ಕಿದ್ರು. ನಮ್ಮ ತಂಡ ಚೆನ್ನಾಗಿ ಕೆಲಸ ಮಾಡ್ತು. ಎಸ್ಪೆಷಲಿ ನನಗೆ ಬಂದಿಲ್ಲ ಅಂದರೆ ನಾನು ಸರಿ ಮಾಡ್ತಿದ್ದೀನ ನೋಡು, ನೀನು ಸರಿ ಮಾಡ್ತಿದ್ದಿಲ್ಲ, ನೀನು ಸರಿ ಹೀಗೆ ಮಾಡಬೇಕು, ನಾನು ಹೀಗೆ ಮಾಡಿದ್ರೆ ಸರಿ ಇತ್ತಾ, ಈ ಥರ ಒಬ್ರನ್ನೊಬ್ರನ್ನು ತಿದ್ದುಕೊಳ್ತಾ ಮಾತಾಡಿಕೊಂಡು ಬೆಳಗ್ಗೆ ಎದ್ದು ಬೇಗ ಎಲ್ಲರೂ ಶೇರ್ ಮಾಡಿಕೊಂಡು ಹೋಗೋದು. ಇಟ್ಸ್ ವಾಸ್ ಸೋ ಅಮೇಝಿಂಗ್. ಒಂದು ತಂಡ, ಒಂದು ಟೀಮ್ ವರ್ಕು ನಾವು ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇತ್ತು. ಒಬ್ಬರು ನಮ್ಮಲ್ಲಿ ಒಂದು ಹೆಣ್ಮಕ್ಳು ಅಂದರೆ ಜಲಸ್ ಅಂತ ಹೇಳ್ತಾರೆ, ಜಲಸಿಗೆ ಮತ್ತೊಂದು ಹೆಸರು, ಆ ಥರ ಇರಲೇ ಇಲ್ಲ. ಸುಮ್ಮನೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರನ್ನೊಬ್ಬರು ಏನು ಕಲಿಸ್ಕೊಂಡು ಚೆನ್ನಾಗಿ ಒಟ್ಟಿನಲ್ಲಿ ಖುಷಿಯಾಗಿ ಮುಗಿಸಿದ್ವಿ. ಆ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಯಾಕೆಂದರೆ ಈ ಒಂದು ಸಣ್ಣ ಸಣ್ಣ ಇನ್ಸ್ಪಿರೇಷನ್ ನಿಮಗೆ ಸಿಕ್ಕಿದ್ರೆ ಎಲ್ಲರೂ ಹೆಣ್ಮಕ್ಳಿಗೆ ಎಷ್ಟು ಸಂತೋಷದಾಯಕ ಅನಿಸುತ್ತೆ. ಆಮೇಲೆ ಒಂದು ಪ್ರಯತ್ನ ಮಾಡ್ಬೋದು ಅನಿಸುತ್ತೆ. ಇದೆಲ್ಲ ನಿಟ್ಟಿನಲ್ಲಿ ನಾನು ಈ ನನ್ನ ಸ್ವಿಮ್ಮಿಂಗ್ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಈ ಹೆಣ್ಣು ಮಕ್ಕಳ ಎಲ್ಲ ಯುದ್ಧ ಇರುತ್ತೆ. ನಮ್ಮ ಮನೆಯಲ್ಲಿ ಶುಲ್ಕ ಹೊಂದಿಸ್ಬೇಕು, ದುಡ್ಡು ಇರಲ್ಲ, ಗಂಡ ಕೇಳಿದ್ರೆ ಕೊಡಲ್ಲ, ಅಥವಾ ನಿಮ್ಮ ಹತ್ರ ದುಡ್ಡು ಇದ್ದರೆ ಬೇರೆ ಏನಕ್ಕೋ ಬೇಕಾಗುತ್ತೆ. ಇದೆಲ್ಲದರ ಮಧ್ಯೆ ನಿಮಗೋಸ್ಕರ ನೀವು ಒಂದು ಸಣ್ಣ ಇನ್ವೆಸ್ಟ್ಮೆಂಟು, ಮಾತ್ರೆಗಳಿಗೆ, ಆಸ್ಪತ್ರೆಗಳಿಗೆ ಎಲ್ಲ ಇಟ್ಟಿರ್ತೀರಲ್ಲ, ಅದ್ರ ಬದಲು ಇದಕ್ಕೊಂದು ಸ್ವಲ್ಪ ಇಟ್ಬಿಟ್ಟು ನಿಮಗೋಸ್ಕರ ಸಮಯವನ್ನು ನಿಗದಿ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡ್ಬೋದು. ಆಮೇಲೆ ಎಲ್ಲ ಹೆಣ್ಣುಮಕ್ಳಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡು, ಮನೆಯಲ್ಲೆಲ್ಲರಿಗೂ ಹೊಂದಿಸಿಡು. ಆಮೇಲೆ ಸ್ವಿಮ್ಮಿಂಗಿಗೆ ಹೋಗುವಾಗ ಆಭರಣಗಳು ಅದು ಇದು ಹಾಕ್ಕೊಂಡು ಹೋಗಬಾರ್ದು, ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಹೇಗೋ ಏನೋ, ಎಲ್ಲಕ್ಕಿಂತ ಹೆಚ್ಚಿಗೆ ಈ ವಯಸ್ಸಲ್ಲಿ ಇದು ಬೇಕಾ, ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಏನಾಗುತ್ತೋ ಆ ಮುಜುಗರ, ಇದೆಲ್ಲವನ್ನು ಬಿಟ್ಟು ಹಾಕ್ಬಿಡ್ಬೇಕು. ಆ ಹೊತ್ತಿನಲ್ಲಿ ಪುಟ್ಟ ಮಕ್ಕಳ ಹಾಗೆ ಎಲ್ಲವನ್ನು ಮರೆತು ನಮ್ಮನ್ನು ನಾವು, ನಿಮ್ಮನ್ನು ನೀವು ಮತ್ತೊಮ್ಮೆ ಕಂಡುಕೊಳ್ಳುವ ಯತ್ನ. ಇದು ಎಲ್ಲವನ್ನ ಮರೆತು, ಇತಿಹಾಸ ಮತ್ತು ಭವಿಷ್ಯ ಎರಡನ್ನು ಮರೆತು ವರ್ತಮಾನದಲ್ಲಿ ಬದುಕುವುದನ್ನು ಕಲಿಸೋದು ಈ ಸ್ವಿಮ್ಮಿಂಗ್ ಅಂತ ನನಗನ್ನಿಸ್ತು. ಇದು ನನ್ನ ಅಭಿವ್ಯಕ್ತಿ. ನಾನು ಶೀಲಾ ಭಟ್. ಇಲ್ಲಿಯವರೆಗೆ ಈ ನನ್ನ ಪ್ರಯಾಣದಲ್ಲಿ ಜೊತೆ ಇರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರ್ತೀರಲ್ಲ, ಸಿಗ್ತೀನಿ. ನಮಸ್ಕಾರ.